ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಆಗಸ್ಟ್ 15ರ ಕನ್ನಡ ಭಾಷಣ ನೋಡ್ತಾ ಇದೀವಿ. ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ? ಪ್ರತಿಯೊಬ್ಬ ದೇಶಭಕ್ತರು ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಯಾವ ರೀತಿ ಭಾಷಣ ಮಾಡ್ಬೇಕಂತೇಳಿ ತಿಳಿಸ್ತಾ ಹೋಗ್ತಾನೆ ಬನ್ನಿ. ಈ ಒಂದು ಭಾಷಣದ ಸೂಚನೆ ಏನಂತೀರಾ? ಈ ಒಂದು ಭಾಷಣ ಮೊಬೈಲ್ ನೋಡ್ತಾ ಕಲಿಯಕ್ ಆಗೋದಿಲ್ಲ. ಆದ ಕಾರಣ ಏನ್ ಮಾಡ್ತೀರಾ ಅಂದ್ರೆ ಇದನ್ನ ಬರಿತಾ ಹೋಗಿ, ಒಂದು ಪೇಜಿಯಲ್ಲಿ ಬರಿತಾ ಹೋಗಿ. ಬರ್ದ ನಂತರ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ನಾನು ಯಾವ ರೀತಿಯಾಗಿ ಹೇಳ್ತೇನೆ ಅದನ್ನ ಪ್ರೊನೌನ್ಸ್ ಮಾಡ್ತಾ ಹೋಗಿ, ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅದಾಂದ್ರೆ ವೇಗವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡಿ. ಅದನ್ನ ಕಂಠಸ್ಥ ಹಾಕಿ ಎಕ್ಸ್ಪ್ರೆಷನ್ ಕೊಡ್ತಾ ನೀವು ಭಾಷಣ ಮಾಡಿದಾಗ, ಹಾವಭಾವದ ಮೂಲಕ ಭಾಷಣ ಮಾಡಿದಾಗ ನಿಮ್ ಭಾಷಣ ಕೇಳೋರಿಗೆ ಅದ್ಭುತವಾಗಿರುತ್ತೆ. ನಿಮ್ ಭಾಷಣ ಉತ್ತಮವಾಗಿರಲು ಸಾಧ್ಯ. ರೈಟ್? ಹಾಗಾದ್ರೆ ಇಲ್ಲಿ ನೀವು ಪೇಜಲ್ಲಿ ಬರ್ಕೊಂಡು ಅದಾಂತರ ಈ ಭಾಷಣ ಕೇಳ್ತಾ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಹಾಗೆ ಈ ಭಾಷಣ ನೋಡ್ತಾ ಹೋಗೋಣ ಬನ್ನಿ. ಈ ಸುಂದರ ವೇದಿಕೆಯ ಮೇಲೆ ಆಸೀನರಾಗಿರುವ ಪ್ರಮುಖರೇ ಅಥವಾ ಗಣ್ಯ ಮಾನ್ಯರೇ ಅಂತಾನು ಹೇಳ್ಬೋದು. ಓಕೆನಾ? ಈ ಸುಂದರ ವೇದಿಕೆಯ ಮೇಲೆ ಆಸೀನರಾಗಿರುವ ಪ್ರಮುಖರೇ, ಮುಖ್ಯ ಗುರುಗಳೇ, ಮುಖ್ಯ ಗುರುಗಳಿದ್ರೆ ಮುಖ್ಯ ಗುರುಗಳು ಅಂತ ಹೇಳ್ಬೋದು, ಅಥವಾ ಮುಖ್ಯೋಪಾಧ್ಯಾಯರು ಅಂತ ಹೇಳಿರ್ಬೋದು. ನೀವು ಪ್ರಾಂಶುಪಾಲರ್ ಇದ್ರೆ ಪ್ರಾಂಶುಪಾಲರೇ ಅಂತೇಳಿ ಇಲ್ಲಿ ಸೇರಿಸ್ತಾ ಹೋಗ್ಬೋದು ಮಕ್ಕಳೇ. ಇನ್ನು ಚೆನ್ನಾಗಿ ತಿನ್ಪಿಟ್ಟುವರಿ. ಓಕೆನಾ? ಈ ಸುಂದರ ವೇದಿಕೆಯ ಮೇಲೆ ಆಸೀನರಾಗಿರುವ ಪ್ರಮುಖರೇ, ಮುಖ್ಯ ಗುರುಗಳೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಗೆಳೆಯರ ಬಳಗಕ್ಕೆ ಶುಭೋದಯ. ಇಂದು ನಾವು ಬ್ರಿಟಿಷ್ ವಸಾಹತುಶಾಹಿಯಿಂದ ಸ್ವಾತಂತ್ರ್ಯ ಪಡೆದು 78ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ. ಮತ್ತು ನೋಡಿ, ಇಂದು ನಾವು ಬ್ರಿಟಿಷ್ ವಸಾಹತುಶಾಹಿಯಿಂದ ಸ್ವಾತಂತ್ರ್ಯ ಪಡೆದು 78ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ. 1947 ಆಗಸ್ಟ್ 15ರಂದು ಬ್ರಿಟಿಷರಿಂದ ನಾವು ಸ್ವತಂತ್ರ ಪಡೆದೆವು. ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಮ್ಮ ಪೂರ್ವಜರ ಧೈರ್ಯ ಮತ್ತು ತ್ಯಾಗವನ್ನು ನಾವು ಗೌರವಿಸುವ ಈ ದಿನವು ಮಹತ್ವವನ್ನು ಹೊಂದಿದೆ. ಮತ್ತು ನೋಡಿ, ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಮ್ಮ ಪೂರ್ವಜರ ಧೈರ್ಯ ಮತ್ತು ತ್ಯಾಗವನ್ನು ನಾವು ಗೌರವಿಸುವ ಈ ದಿನವು ಮಹತ್ವವನ್ನು ಹೊಂದಿದೆ. ಇಂದು ಅವರ ಸ್ವತಂತ್ರ ಭೂಮಿಯ ಕನಸು ನನಸಾಯಿತು. ನಮಗೆ ಹಕ್ಕುಗಳು ಮತ್ತು ಅವಕಾಶಗಳೊಂದಿಗೆ ಬದುಕುವ ಸವಲತ್ತು ನೀಡಿತು. ನಾವು ಅವರ ಪ್ರಯತ್ನಗಳನ್ನು ಸ್ಮರಿಸೋಣ ಮತ್ತು ಅವರ ಏಕತೆ ಪ್ರಗತಿಯ ದೃಷ್ಟಿಯನ್ನು ಮುಂದುವರಿಸೋಣ. ನಾವೆಲ್ಲರೂ ಒಂದಾಗೋಣ. ಧರ್ಮವನ್ನು ಬಿಟ್ಟು ನಾವೆಲ್ಲರೂ ಭಾರತೀಯರು. ನಾವೆಲ್ಲರೂ
ಭಾರತೀಯರು ಮೊದಲು. ನಾವೆಲ್ಲರೂ ಭಾರತೀಯರು ಮೊದಲು. ಭಾರತ ನಿರ್ಮಾಣ ನಮ್ಮ ಜವಾಬ್ದಾರಿಯಾಗಿರಲಿ. ಭಾರತದ ನಿರ್ಮಾಣ ನಮ್ಮ ಜವಾಬ್ದಾರಿಯಾಗಿರಲಿ. ಭಾರತದ ಅಭಿವೃದ್ಧಿಗೆ ಶ್ರಮಿಸೋಣ. ಭಾರತದ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ತಿಳಿಸಿ ನನ್ನ ಮಾತುಗಳನ್ನು ಭಾರತ ಮಾತೆಯ ಪಾದಕ್ಕೆ ಭಾರತ ಮಾತೆಯ ಪಾದಕ್ಕೆ ಅರ್ಪಿಸುತ್ತೇನೆ. ಮತ್ತು ನೋಡಿ, ನಾವೆಲ್ಲರೂ ಒಂದಾಗೋಣ. ಧರ್ಮವನ್ನು ಬಿಟ್ಟು ನಾವೆಲ್ಲರೂ ಭಾರತೀಯರು ಮೊದಲು. ಭಾರತ ನಿರ್ಮಾಣ ನಮ್ಮ ಜವಾಬ್ದಾರಿಯಾಗಿರಲಿ. ಭಾರತ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ತಿಳಿಸಿ ನನ್ನ ಮಾತುಗಳನ್ನು ಭಾರತ ಮಾತೆಯ ಪಾದಕ್ಕೆ ಅರ್ಪಿಸುತ್ತೇನೆ. ಭಾರತ ಮಾತೆಗೆ ಜಯವಾಗಲಿ. ಭಾರತ ಮಾತೆಗೆ ಜಯವಾಗಲಿ. ಕನ್ನಡ ಮಾತೆಗೆ ಜಯವಾಗಲಿ. ಕನ್ನಡ ಮಾತೆಗೆ ಜಯವಾಗಲಿ. ಹಾಗಾದ್ರೆ ಈ ಒಂದು ಭಾಷಣ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.